ಈ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿಗಳ ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು. ಡ್ಯಾಶ್ ಬೋರ್ಡ್ ಉದ್ಘಾಟನೆ ಆಯಿತು. ಆಮೇಲೆ ಹೊಸದಾಗಿ ರಚನೆಯಾಗಿದ್ದಾವಲ್ಲ 240 ತಾಲೂಕುಗಳಲ್ಲಿ 63 ತಾಲೂಕುಗಳು ಹೊಸದಾಗಿ ರಚನೆಯಾದವು. ಅದು ಹಿಂದೆನೆ ರಚನೆಯಾಗಿದ್ದು. ನಾನು ಮುಖ್ಯಮಂತ್ರಿ ಆಗಿರುವಲ್ಲೇ ರಚನೆಯಾಗಿದ್ದು. ಅವರು ಬಿಜೆಪಿಯವರು ಮತ್ತೆ ಸಮ್ಮಿಶ್ರ ಸರ್ಕಾರ 5 ವರ್ಷಗಳಲ್ಲಿ 14 ಕಡೆಗಳಲ್ಲಿ ಮಾತ್ರ ತಾಲೂಕು ಕೇಂದ್ರಗಳಲ್ಲಿ, ಹೊಸ ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧಗಳನ್ನು ಮಾಡಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟು ಪ್ರಾರಂಭ ಮಾಡಿದರು. ತಾಲೂಕು ಕಚೇರಿಗಳು ಅದೇ ಮಿನಿ ವಿಧಾನಸೌಧ ಅಂತ ಕರಿತಿದ್ದಾಗ ನಾವು ಈಗ ಪ್ರಜಾ ಸೌಧ ಅಂತ ಕರೆದಿದ್ದೀವಿ. ಪ್ರಜಾ ಸೌಧ ಸುಮಾರು ನಾವು ಬಂದ 2 ವರ್ಷ ಆಯ್ತು ನಾವು ಅಧಿಕಾರಕ್ಕೆ ಬಂದು. ಉಳಿದ ಎಲ್ಲ ತಾಲೂಕುಗಳಲ್ಲಿ, ಹೊಸ ತಾಲೂಕುಗಳಲ್ಲಿ 49 ತಾಲೂಕುಗಳು ಪ್ರಜಾಸೌಧ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದಂತ ಹಣನೂ ಕೂಡ ಒದಗಿಸಿದ್ದೀವಿ. ನಮ್ಮ ಸರ್ಕಾರ 2ನೇ ಬಾರಿ ಬಂದ ಮೇಲೆ 49 ಉಳಿಕೆ 49 ತಾಲೂಕುಗಳಿದ್ದವು. ಆ 49 ತಾಲೂಕುಗಳಿಗೂ ಕೂಡ 2 ವರ್ಷದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಸೊ ಇದು ಈ ಕಾನ್ಫರೆನ್ಸ್ನಲ್ಲಿ ಮೊದಲನಿಗೆ ಮಾಡದಂತ ಕೆಲಸ. ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಸ್ವಾಗತ ಮಾಡಿದ್ಮೇಲೆ ನಾನು ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ಮಾಡಿದೆ. ಮೊದಲಿಗೆ ಡಿಸಿ, ಎಸ್ಪಿ, ಸಿಇಒ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕು. ಯಾರೂ ಕೂಡ ಈಗೋ ಇಟ್ಕೊಂಡು ಕೆಲಸ ಮಾಡಬಾರ್ದು. ನನಗೆ ಕೆಲವು ದೂರುಗಳು ಬಂದಿದ್ದು. ಕೆಲವರು ಮನೆಯಿಂದಲೇ ಕಚೇರಿ ಕೆಲಸಗಳನ್ನ ಮಾಡ್ತಾರೆ ಅಂತೇಳಿ. ನಾನು ಅದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಸಿಇಒಗಳಿಗೆ ಮತ್ತೆ ಇತರ ಎಲ್ಲ ಅಧಿಕಾರಿಗಳಿಗೆ ಕಚೇರಿಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಕಚೇರಿಗೆ ಹೋಗ್ಬೇಕು.
ಯಾವಾಗ ಕಚೇರಿಯಲ್ಲಿ ಇರ್ತೀವಿ ಅಂತಕ್ಕಂಥದನ್ನ ತಿಳಿಸ್ಬೇಕು ಜನರಿಗೆ. ಎಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀವಿ ಅಂತಕ್ಕಂಥದ್ದು ಗೊತ್ತಾಗಬೇಕು ಸಾರ್ವಜನಿಕರಿಗೆ. ಆಮೇಲೆ ಜನಗಳ ಕೆಲಸ ಮಾಡುವಾಗ ಅಧಿಕಾರಿಗಳಿಗೆ, ಡಿಸಿಗಳಿಗೆ, ಸಿಇಒಗಳಿಗೆ ಎಂಪತಿ ಇರಬೇಕು. ನಾಟ್ ಸಿಂಪತಿ. ನಿಮ್ಗೆಲ್ಲ ಇಂಗ್ಲಿಷ್ ಎಂಪತಿ ಅಂದ್ರೆ ಗೊತ್ತಾಗ್ತದಲ್ಲ, ಬೇರೆ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಸಹಾನುಭೂತಿನಲ್ಲ, ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಕಾಳಜಿ ಅಂತ ಹೇಳ್ಬೋದು ಬೇಕಾದ್ರೆ. ಕಳಕಳಿ, ಕಾಳಜಿ. ಈಗ ನಿಮ್ ಭಾವನೆಗಳು ಗೊತ್ತಾದ್ರೆ ತಾನೆ ನನಗೆ ಸ್ಪಂದಿಸಕ್ಕೆ ಕೆಲಸ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಅದಿರ್ಬೇಕು ಅಂತ ಹೇಳಿದ್ದೀನಿ ನಾನು. ಆಮೇಲೆ ಯಾರೇ ಆಗಲಿ ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನದ ಆಶಯಗಳಿಗೆ, ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ಯಾರೇ ವರ್ತಿಸಿದ್ರು ಕೂಡ ಅವ್ರ ಮೇಲೆ ಅಗತ್ಯ ಕ್ರಮಗಳನ್ನು ತಗೊಳ್ಳೋದು. ನಾನು ಬಹಳ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಈಗ ಬಾಲ್ಯ ವಿವಾಹ ನಡೀತದೆ. ಕಳೆದ ವರ್ಷ ಸುಮಾರು 700 ಬಾಲ್ಯ ವಿವಾಹಗಳು ನಡೆದಿದ್ದಾವೆ. ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳನ್ನು ನಿಲ್ಲಿಸಬೇಕು. ಇದಕ್ಕೆ ಕಾನೂನು ಕೂಡ ಇದೆ. ಬಾಲ್ಯ ವಿವಾಹಗಳು ತಡೆಗಟ್ಟೋದು ಒಂದು ಭಾಗ. ಎರಡನೇದು, ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳು ನೆರವೇರದಂತೆ ನೋಡ್ಕೋಬೇಕು. ಆಮೇಲೆ ಬಾಲ ಗರ್ಭಿಣಿಯರಾಗೋದನ್ನು ಕೂಡ ತಡೆಗಟ್ಟಬೇಕು. ಯಾಕಂತಂದ್ರೆ ವಿಲೇಜ್ ಅಕೌಂಟೆಂಟು, PDOಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವರು ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಗೊತ್ತಿರ್ತದೆ. ನಗರ ಪಾಲಿಕೆಗಳಲ್ಲೂ, ಮುನ್ಸಿಪಲ್ ಪ್ರದೇಶಗಳಲ್ಲೂ ಕೂಡ ಅಧಿಕಾರಿಗಳಿರ್ತಾರೆ ಕೆಳ ಹಂತದಲ್ಲಿ, ಅವ್ರಿಗೂ ಕೂಡ ಗೊತ್ತಿರ್ತದೆ. ಅದನ್ನ ಸಂಪೂರ್ಣವಾಗಿ ನಗರ ಪ್ರದೇಶಗಳಿರಲಿ, ಗ್ರಾಮೀಣ ಪ್ರದೇಶಗಳಿರಲಿ, ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳು, ಕೆಳ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರ ಮೂಲಕ, ಸೂಚನೆಗಳು ಕೊಡೋದ್ರ ಮೂಲಕ ಇವು ನಿಲ್ಲಿಸಬೇಕು ಅಂತ ಹೇಳಿದ್ದೀನಿ.
ಆಮೇಲೆ ಜಿಲ್ಲಾ ಕಾರ್ಯದರ್ಶಿಗಳಿದಾರಲ್ಲ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಅವರು ಮತ್ತು ಜಿಲ್ಲಾಧಿಕಾರಿಗಳು, ಸಿಇಒಗಳು ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಪ್ರವಾಹ ಇದೆ, ಮಳೆ ಜಾಸ್ತಿ ಇರ್ತದೆ, ಮಾನವ ಹಾನಿ ಆಗ್ತದೆ, ಜಾನುವಾರುಗಳ ಹಾನಿ ಆಗುತ್ತೆ, ಮನೆಗಳು ಬಿದ್ದೋಗ್ತವೆ. ಕೂಡಲೇ ಸ್ಥಳಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಈ ಪರಿಹಾರವನ್ನ ಕೂಡಲೇ ಕೊಡಬೇಕು. ಮತ್ತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಬರೀ ಕಾಟಾಚಾರಕ್ಕೆ ಇರೋದಲ್ಲ, ಅವರು ಕಾಟಾಚಾರಕ್ಕೋಸ್ಕರ ಮಾಡಿಲ್ಲ. ಅವರು ಒಂದು ತಿಂಗಳಲ್ಲಿ 2 ಬಾರಿ ಆದರೂ ಕೂಡ ಜಿಲ್ಲೆಗೆ ಭೇಟಿ ಕೊಡಬೇಕು. ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ, ಹಾಸ್ಟೆಲ್ಗಳಿಗೆ, ಅಂಗನವಾಡಿಗಳಿಗೆ ಭೇಟಿ ಕೊಡಬೇಕು. ಜೊತೆಗೆ ಸರ್ಪ್ರೈಸ್ ವಿಸಿಟ್ ಮಾಡಬೇಕು. ಸರ್ಪ್ರೈಸ್ ವಿಸಿಟ್ಗಳನ್ನ ಮಾಡಬೇಕು. ಜಿಲ್ಲಾಧಿಕಾರಿಗಳು ಮಾಡಬೇಕು, ಸಿಇಒಗಳು ಮಾಡಬೇಕು, ಎಸ್ಪಿಗಳು ಕೂಡ ಮಾಡಬೇಕು. ಶಾಲೆಗಳಲ್ಲಿ ವಿಶೇಷವಾಗಿ ಸಿಇಒಗಳಿಗೆ ಮೂರನೇ ತರಗತಿಯಿಂದ 9ನೇ ತರಗತಿಯವರೆಗೆ ಪರೀಕ್ಷೆ ಇರೋದಿಲ್ಲ, ಪಬ್ಲಿಕ್ ಪರೀಕ್ಷೆ ಇರೋದಿಲ್ಲ. ಅದಕ್ಕೆ SSLC-ನಲ್ಲಿ, PUC-ನಲ್ಲಿ ಅನುತ್ತೀರ್ಣ ಆಗೋರು ಅಂದ್ರೆ ಫೇಲ್ ಆಗೋರು ಜಾಸ್ತಿ ಜನ ಇರ್ತಾರೆ. ಈಗ ಎರಡ್ 2024ರಲ್ಲಿ 72% ಜಾಸ್ತಿ ಆಗಿತ್ತು. PUC-ನಲ್ಲೂ ಕೂಡ ಜಾಸ್ತಿ ಆಗಿತ್ತು. 25ರಲ್ಲಿ ಕಡಿಮೆ ಆಗಿದೆ. ಒಂದು ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಕಳೆದ ವರ್ಷ, ಕಾಪಿ ಮಾಡೋದನ್ನ ತಡೆಗಟ್ಟಬೇಕು, ಆಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದೆ. ಯಾಕಂತಂದ್ರೆ 24ರಲ್ಲಿ ಸುಮಾರು 15ರಿಂದ 20% ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ರು. ಅದಕ್ಕೆ ಒಂದು ಯಾವಾಗಲೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತಕ್ಕಂಥದ್ದು ಹೇಳಿದ್ದೀನಿ. ಸಾಧ್ಯವಾದ ಮಟ್ಟಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾವು ಬಹಳಷ್ಟು ಫೆಸಿಲಿಟೀಸ್ನ ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.